ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಳಮಾರುತಿ ಠಾಣೆಗೆ ಭೀಮಾಶಂಕರ್ ಗುಳೇದ್ ಭೇಟಿ ನೀಡಿದ್ದಾರೆ. ಠಾಣೆಯಲ್ಲಿರುವಂತಹ ಆರೋಪಿ ಶಿವಾನಂದ್ ನೀಲಣ್ಣವರ್ ಈಗ ಅವರ ಪ್ರಾಥಮಿಕ ಮಾಹಿತಿಯನ್ನ ಸಿಐಡಿಯ ಡಿಐಜಿ ಪಡೆದುಕೊಂಡಿರುವಂತದ್ದು. ಇಂದು ಶಿವಾನಂದ್ ಅವರ ಹಸ್ತಾಂತರದ ಬಗ್ಗೆ ಪೊಲೀಸರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ಡಿಐಜಿ ಆಗಿರುವಂತಹ ಭೀಮಾಶಂಕರ್ ಗುಳೇದ್ ಅವರು ಭೇಟಿ ನೀಡಿರುವಂತದ್ದು. ಮಾಳಮಾರುತಿ ಠಾಣೆಯಲ್ಲಿರುವಂತಹ ಆರೋಪಿ ಶಿವಾನಂದ್ ನೀಲಣ್ಣವರ್ ಏನಿದ್ದಾರೆ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಶಿವಾನಂದ್ ಅವರನ್ನ ಇಂದು ಹಸ್ತಾಂತರ ಮಾಡುವ ಬಗ್ಗೆ ಪೊಲೀಸರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಿಐಡಿನ ಡಿಐಜಿ ಆಗಿರುವಂತಹ ಭೀಮಾಶಂಕರ್ ಗುಳೇದ್ ಅವರು ಶಿವಾನಂದ ನೀಲಣ್ಣನವರನ್ನ ಕರೆಸಿ ಪ್ರಾಥಮಿಕ ಮಾಹಿತಿಯನ್ನ ಗುಳೇದ್ ಪಡೆದುಕೊಂಡಿರುವಂತದ್ದು. ಡಿಐಜಿ ನೋಡ್ತಿದ್ದಂತೆ ಕೈ ಮುಗಿದು ಓಂ ನಮಃ ಶಿವಾಯ ಎಂದು ನೀಲಣ್ಣವರ್ ಹೇಳಿರುವಂತದ್ದು. ಯಾವ ಊರು, ಹೇಗೆಲ್ಲ ಹೂಡಿಕೆ ಮಾಡಿಸಿಕೊಳ್ತಿದ್ರಿ, ಎಷ್ಟು ಜನರಿಂದ ಹೂಡಿಕೆ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿಯನ್ನ ಈಗ ಡಿಐಜಿ ಪಡೆದುಕೊಂಡಿರುವಂತದ್ದು. ಇದೇ ವೇಳೆ ಮಾರ್ಕೆಟ್ನ ಎಸಿಪಿ ಸಂತೋಷ್ ಸತ್ಯನಾಯ್ಕ್ ಹಾಗೆ ಸಿಪಿಐ ಬಿಆರ್ ಗುಡ್ಡೇಕರ್ ಸಿಐಡಿ ಸಿಬ್ಬಂದಿ ಕೂಡ ಇದರಲ್ಲಿ ಸಾಥ್ ನೀಡಿದ್ದಾರೆ. ಆರೋಪಿ ಶಿವಾನಂದ್ ಹಸ್ತಾಂತರದ ಕುರಿತು ಸ್ಥಳೀಯ ಪೊಲೀಸರ ಜೊತೆ ಚರ್ಚೆಯನ್ನ ಡಿಐಜಿ ಅವರು ನಡೆಸಿರುವಂತದ್ದು. 4,500 ಕೋಟಿ ವಂಚನೆ ಪ್ರಕರಣದಲ್ಲಿ ನೀಲಣ್ಣವರವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಿಐಡಿ ಎಂಟ್ರಿ ಆಗಿತ್ತು. ಮೊನ್ನೆ ಇದರ ವಿಚಾರವಾಗಿ ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ಸಿಬ್ಬಂದಿ ಬಂದು ಇದರ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸವನ್ನ ಮಾಡಿದ್ರು. ಇಂದು ಶಿವಾನಂದ್ ಹಸ್ತಾಂತರದ ಬಗ್ಗೆ ಈಗ ಡಿಐಜಿ ಅವರು ಕೂಡ ಮಾಳಮಾರುತಿ ಠಾಣೆಗೆ ಬಂದು ಅಲ್ಲಿನ ಪೊಲೀಸರ ಜೊತೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶಿವಾನಂದ್ ಅವರ ಜೊತೆ ಮುಖಭೇಟಿ ಮಾಡಿ ಅವರೊಂದಿಗೆ ಮಾತನಾಡಿ ಪ್ರಾಥಮಿಕ ವಿಷಯಗಳನ್ನ ಅವರಿಂದಲೇ ಇವರು ತೆಗೆದುಕೊಳ್ತಾ ಇರುವಂತದ್ದು. ಇವರನ್ನ ನೋಡ್ತಿದ್ದಂತೆ ಡಿಐಜಿ ಅವರನ್ನ ಶಿವಾನಂದ್ ಅವರು ನೋಡ್ತಾ ಇದ್ದಂತೆ ಕೈ ಮುಗಿದು ಓಂ ನಮಃ ಶಿವಾಯ ಅಂತ ಹೇಳಿದ್ದಾರೆ. ಅದಾದ ನಂತರ ಡಿಐಜಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಿಮ್ಮದು ಯಾವ ಊರು, ಹೇಗೆಲ್ಲ ಹೂಡಿಕೆ ಮಾಡಿಸಿಕೊಳ್ತಿದ್ರಿ, ಹಾಗೆ ಎಷ್ಟು ಜನರಿಂದ ಹೂಡಿಕೆ ಆಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿಯನ್ನ ಗುಳೇದ್ ಪಡೆದುಕೊಂಡಿರುವಂತದ್ದು. ಇದೇ ವೇಳೆ ಹಲವು ಸಿಬ್ಬಂದಿಗಳು ಅಲ್ಲಿ ಭಾಗಿಯಾಗಿದ್ರು. ಮಾರ್ಕೆಟ್ ಎಸಿಪಿ ಸಂತೋಷ್ ಸತ್ಯನಾಯ್ಕ್ ಹಾಗೆ ಸಿಪಿಐ ಬಿಆರ್ ಗಡ್ಡೇಕರ್ ಹಾಗೆ ಸಿಐಡಿ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ತನಿಖೆಗೆ ಅವರಿಗೆ ಸಾಥ್ ನೀಡಿದ್ದಾರೆ. ಆರೋಪಿ ಶಿವಾನಂದ್ ಅವರನ್ನ ಹಸ್ತಾಂತರ ಮಾಡುವ ಕುರಿತು ಸ್ಥಳೀಯ ಪೊಲೀಸರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಹಾಗಾಗಿ ಪ್ರಾಥಮಿಕ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತ ಹೇಳಿ ಮಾಳಮಾರುತಿ ಠಾಣೆಗೆ ಬಂದಿದ್ರು ಡಿಐಜಿ ಅವರು. ಈ ಒಂದು ತನಿಖೆ ಆರಂಭ ಮಾಡುವ ಮುನ್ನ ಇದಕ್ಕೆ ಬೇಕಾಗಿರುವಂತಹ ಪ್ರಾಥಮಿಕ ಮಾಹಿತಿ ಆಗಲಿ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗ ಸಿಬಿಐ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸಿಐಡಿ ಅಧಿಕಾರಿಗಳ ಕೈಗೆ ಈ ಮಾಹಿತಿ ಹೋಗಿದೆ, ಈ ಒಂದು ತನಿಖೆಯನ್ನ ನಡೆಸುವಂತ ಜವಾಬ್ದಾರಿ ಅವರ ಕೈಗೆ ಹೋಗಿದೆ. ಅವರು ಈ ಕೆಲಸವನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ.